ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ವಿ ಸ್ಟಡೀಡ್ ಅಬೌಟ್ ದಿ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್. ಹೌದಾ? ವಾಟ್ ವಾಸ್ ದಟ್ ಕ್ಯಾರೆಕ್ಟರಿಸ್ಟಿಕ್? ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ಕಂಟಿನ್ಯೂಯಸ್ಲಿ ಮೂವಿಂಗ್. ದಿಸ್ ಈಸ್ ದ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್. ಮಕ್ಕಳ, ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನು? ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ವೆರಿ ಟೈನಿ, ವೆರಿ ಸ್ಮಾಲ್ ಇನ್ ಸೈಜ್. ಸೆಕೆಂಡ್ ಏನು? Particles of matter are not stationary, they are moving continuously. And also ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಫ್ಯೂಷನ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಡಿಫ್ಯೂಷನ್ನು ಮತ್ತು ದ ಸ್ಪೀಡ್ ಆಫ್ ದಿ ಪಾರ್ಟಿಕಲ್ಸ್ ಇನ್ಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ಟೆಂಪರೇಚರ್. ಇದನ್ನು ನಾವು ರೇಟ್ ಆಫ್ ಡಿಫ್ಯೂಷನ್ ಅಂತ ಕರಿತೀವಿ. ವಿತ್ ಟೆಂಪರೇಚರ್ ರೇಟ್ ಆಫ್ ಡಿಫ್ಯೂಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತ್ವಿ. ಮಕ್ಕಳ, ಈ ಕ್ಲಾಸ್ನಲ್ಲಿ ವಿ ವಿಲ್ ಸ್ಟಡಿ ಅಬೌಟ್ ದ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್. ಆಯಿತಾ? ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಕ್ಕಳ, ವೆರಿ ಇಂಟ್ರೆಸ್ಟಿಂಗ್. ಸೊ ವಿ ವಿಲ್ ಪರ್ಫಾರ್ಮ್ ಒನ್ ಆ್ಯಕ್ಟಿವಿಟಿ ಟು ಶೋ ದ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್. ಓಕೆ, ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ನಾನು ಆ್ಯಕ್ಟಿವಿಟಿ ತೋರಿಸ್ತೀನಿ ಮಕ್ಕಳ, ನೀವು ನೋಡಿ ಅಬ್ಸರ್ವ್ ಮಾಡಿ. ಕೀನ್ ಅಬ್ಸರ್ವೇಷನ್ ಇರಬೇಕು. ನಾನು ಒಂದೇ ಸರಿ ಪ್ಲೇ ಮಾಡ್ತೀನಿ, ನೀವು ಬೇಕಾದರೆ ಮತ್ತೆ ಪ್ಲೇ ಮಾಡಿಕೊಂಡು ನೋಡಿ. ಆಯಿತಾ? ಅಬ್ಸರ್ವೇಷನ್ ಮಸ್ಟ್ ಬಿ ವೆರಿ ಕೀನ್. ಲೆಟ್ಸ್ ಡೂ ಇಟ್. ಸೊ ಇದು ವ್ಯಾಕ್ಸ್ ಪೇಪರ್ ಮಕ್ಕಳ, ವ್ಯಾಕ್ಸ್ ಪೇಪರ್. ಓಕೆ, ವೈಟ್ ಪೇಪರ್ ಕಾಣಿಸ್ತಿದೆಯಲ್ಲ, ಇಟ್ಸ್ ಎ ವ್ಯಾಕ್ಸ್ ಪೇಪರ್ ಅಥವಾ ಬಟರ್ ಪೇಪರ್. ಈ ವ್ಯಾಕ್ಸ್ ಪೇಪರ್ ಯಾಕೆ ಯೂಸ್ ಮಾಡ್ತಿದ್ದಾರೆ ಅಂತಂದರೆ ಅದ್ರ ಮೇಲೆ ನೀರನ್ನು ಹಾಕ್ತಾರೆ. ಸೊ ನೀರು ಪೇಪರ್ಗೆ ಅಂಟ್ಕೋಬಾರ್ದು ಅಥವಾ ಪೇಪರು ನೀರನ್ನು ಹಾಗೆ ಅಬ್ಸಾರ್ಬ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಬಟರ್ ಪೇಪರ್ ಯೂಸ್ ಮಾಡ್ತಾಯಿದ್ದೀವಿ. ಓಕೆ, ಸೊ ಅಬ್ಸರ್ವ್ ಏನು ಮಾಡ್ತಾರೆ ಅವರು? ಡ್ರಾಪರ್ ಅಂದರೆ ಗೊತ್ತು ಮಕ್ಕಳ, ನೀವು ಇಂಕನ್ನು ಫಿಲ್ ಮಾಡೋದಕ್ಕೆ ಯೂಸ್ ಮಾಡ್ತೀರಲ್ಲ, ಡ್ರಾಪರ್. ಆ ಡ್ರಾಪರ್ನಲ್ಲಿ ಜಸ್ಟ್ ವಾಟರ್ ಡ್ರಾಪ್ಲೆಟ್ಸ್ನ ಇದ್ರ ಮೇಲೆ ಹಾಕ್ತಾರೆ. ಏನಾಗುತ್ತೆ ಅವರು ಆಮೇಲೆ ಏನು ಮಾಡ್ತಾರೆ ಅಬ್ಸರ್ವ್ ಮಾಡಿ, ಆಮೇಲೆ ನಾವು ವಿಲ್ ಡಿಸ್ಕಸ್. ಸೊ ಅಬ್ಸರ್ವ್ ಮಾಡಿ. ಸೊ ವಾಟರ್ ಡ್ರಾಪರ್ ತಗೊಂಡು ವಾಟರ್ ಡ್ರಾಪ್ಲೆಟ್ಸ್ನ ಹಾಕ್ತಾ ಇದ್ದಾರೆ. ಓಕೆ, ಸೊ 4 ವಾಟರ್ ಡ್ರಾಪ್ಲೆಟ್ಸ್ ಹಾಕಿದ್ರು. ಈಗೇನು ಮಾಡ್ತಿದ್ದಾರೆ? ದೇ ಆರ್ ಡ್ರ್ಯಾಗಿಂಗ್ ದ ವಾಟರ್ ಪಾರ್ಟಿಕಲ್ಸ್. ಓಕೆ, ಈಗೇನಾಯ್ತು ನೋಡಿ, ಡ್ರ್ಯಾಗ್ ಮಾಡಿ ಹತ್ತಿರ ತಂದರು, ಏನಾಯ್ತು ನೋಡಿ, ಇದನ್ನು ಡ್ರ್ಯಾಗ್ ಮಾಡ್ತಾ ಇದ್ದಾರೆ, ಹತ್ತಿರ ತಂದರು, ಏನಾಯಿತು ನೋಡಿ. ಎಸ್ ಮಕ್ಕಳ, ದಿಸ್ ಈಸ್ ದಿ ಆ್ಯಕ್ಟಿವಿಟಿ. ಇಷ್ಟೇ ಆ್ಯಕ್ಟಿವಿಟಿ. ಓಕೆ, ಸೊ ಸರ್ ಇಷ್ಟೇನಾ ಅಂತ ಅನ್ನಬಾರ್ದು. ನೀವು ಇದನ್ನು ಮತ್ತೆ ಬೇಕಾದರೆ ರಿವೈಂಡ್ ಮಾಡ್ಕೊಳ್ಳಿ, ಮತ್ತೆ ನೋಡಿ. ಇಟ್ಸ್ ಅ ವೆರಿ ಗುಡ್ ಆ್ಯಕ್ಟಿವಿಟಿ. ಸೊ ನೀವು ಏನೇನು ಅಬ್ಸರ್ವ್ ಮಾಡಿದ್ರಿ ಅಂತ ಮಕ್ಕಳ, ಏನೇನು ಅಬ್ಸರ್ವ್ ಮಾಡಿದ್ರಿ? ಓಕೆ, ಫಸ್ಟು ನಾನು ಕೇಳೋ ಕ್ವಶನ್ಸ್ಗೆ ನೀವು ಉತ್ತರ ಕೊಡಿ. ಆವಾಗ ನಿಮಗೆ ಆನ್ಸರ್ ನಿಮಗೆ ಹೊಳೆಯುತ್ತೆ. ಓಕೆ, ನಾನು ಕ್ವಶನ್ ಕೇಳ್ತೀನಿ. ಏನು ಅಂತಂದರೆ ಫಸ್ಟ್ ಕ್ವಶನ್ ಏನು ಗೊತ್ತಾ ಮಕ್ಕಳ? ಅವರು ಡ್ರಾಪರಿಂದ ನೀರನ್ನು ವ್ಯಾಕ್ಸ್ ಪೇಪರ್ ಮೇಲೆ ಹಾಕಿದ್ರು ಅಲ್ವಾ? ವ್ಯಾಕ್ಸ್ ಪೇಪರ್ ಮೇಲೆ ಹಾಕಿದ ತಕ್ಷಣ ವಾಟರು ಫುಲ್ ಸ್ಪ್ರೆಡ್ ಆಗೋಯ್ತಾ? ವಾಟರ್ ಪೂರ್ತಿ ವ್ಯಾಕ್ಸ್ ಪೇಪರ್ ಮೇಲೆ ಸ್ಪ್ರೆಡ್ ಆಗೋಯ್ತಾ? ಇಲ್ಲ ಸರ್, ವಾಟರ್ ಡ್ರಾಪ್ಲೆಟ್ ಆಗಿ ವ್ಯಾಕ್ಸ್ ಪೇಪರ್ ಮೇಲೆ ಇತ್ತು. ವಾಟರು ಸ್ಪ್ರೆಡ್ ಆಗಲಿಲ್ಲ ಸರ್, ಸ್ಪ್ರೆಡ್ ಆಗಲಿಲ್ಲ. ಸೊ ಅವರು 4 ವಾಟರ್ ಡ್ರಾಪ್ಲೆಟ್ಸ್ನ ಹಾಕಿದ್ರು. ಓಕೆ, ಫಸ್ಟ್ ಅಬ್ಸರ್ವೇಷನ್ ಏನು ಅಂತಂದರೆ ವಾಟರು ಬಟರ್ ಪೇಪರ್ ಮೇಲೆ, ವ್ಯಾಕ್ಸ್ ಪೇಪರ್ ಮೇಲೆ ಬಿದ್ದ ತಕ್ಷಣ ಸ್ಪ್ರೆಡ್ ಆಗಲಿಲ್ಲ. ಓಕೆ, ನೀರು ಯೂಶ್ವಲಿ ಫ್ಲೋ ಆಗುತ್ತಲ್ಲ ಮಕ್ಕಳ, ನಾವು ಮಗ್ಗಲ್ಲಿ ನೀರು ತೊಗೊಂಡು ನೆಲದ ಮೇಲೆ ಹಾಕಿದ್ರೆ ಫುಲ್ಲು ನೆಲದ ಮೇಲೆ ಪೂರ್ತಿ ಸ್ಪ್ರೆಡ್ ಆಗುತ್ತೆ ಅಲ್ವಾ? ಅದೇ ಥರ ವಾಟರ್ ಡ್ರಾಪರ್ ತೊಗೊಂಡು ಇದ್ರ ಮೇಲೆ ಹಾಕಿದ್ದಕ್ಕೆ ನೀರು ಸ್ಪ್ರೆಡ್ ಆಗಲಿಲ್ಲ. ಓಕೆ, ದಿಸ್ ಈಸ್ ಫಸ್ಟ್ ಅಬ್ಸರ್ವೇಷನ್. ಓಕೆ, ನೆಕ್ಸ್ಟು ಸೆಕೆಂಡ್ ಅಬ್ಸರ್ವೇಷನ್. ಅವ್ರು ಏನು ಮಾಡಿದ್ರು ಅಂತಂದರೆ ವಾಟರ್ ಡ್ರಾಪ್ಲೆಟ್ಸ್ನ ಡ್ರ್ಯಾಗ್ ಮಾಡ್ತಾಯಿದ್ರು. ಮಧ್ಯ ಒಂದು ಡ್ರಾಪ್ಲೆಟ್ ಇತ್ತು, ಸುತ್ತ 3 ಡ್ರಾಪ್ಲೆಟ್ ಇತ್ತು. ಆ 3 ಡ್ರಾಪ್ಲೆಟ್ಸ್ನ ಆ ಮಧ್ಯ ಡ್ರಾಪ್ಲೆಟ್ ಜೊತೆಗೆ ಡ್ರ್ಯಾಗ್ ಮಾಡ್ತಾಯಿದ್ರು. ಇಡೀ ಡ್ರಾಪ್ಲೆಟ್ಟೇ ಬರ್ತಾಯಿತ್ತು, ಡ್ರ್ಯಾಗ್ ಮಾಡ್ತಾಯಿದ್ರು, ಇಡೀ ಡ್ರಾಪ್ಲೆಟ್ಟೇ ಬರ್ತಾಯಿತ್ತು ಅಲ್ವಾ? ಓಕೆ, ದಿಸ್ ಈಸ್ ಸೆಕೆಂಡ್ ಅಬ್ಸರ್ವೇಷನ್. ಆ್ಯಂಡ್ ವಾಟ್ ಅಬೌಟ್ ಥರ್ಡ್ ಅಬ್ಸರ್ವೇಷನ್ ಏನು ಅಂತಂದರೆ ನೀವು ಗಮನಿಸಿದ್ರಿ, 2 ವಾಟರ್ ಡ್ರಾಪ್ಲೆಟ್ಸ್ ಹತ್ತಿರ ಬಂದ ತಕ್ಷಣ ಏನಾಯಿತು? ಎಸ್,
ಸೊ ಒಂದು ಡ್ರಾಪ್ಲೆಟ್ಟು ಇನ್ನೊಂದು ಡ್ರಾಪ್ಲೆಟ್ಗೆ ಅಂಟ್ಕೊಂಬಿಡ್ತು. ಜಸ್ಟ್ ಲೈಕ್ ಮ್ಯಾಗ್ನೆಟ್. ನೀವು ಒಂದು ಮ್ಯಾಗ್ನೆಟ್ನ ಇನ್ನೊಂದು ಮ್ಯಾಗ್ನೆಟ್ನ ಹತ್ತಿರ ತಂದರೆ ದೇ ಅಟ್ರ್ಯಾಕ್ಟ್ ಅಲ್ವಾ, ಹತ್ತಿರ ಅಟ್ರ್ಯಾಕ್ಟ್ ಆಗಿಬಿಡುತ್ತೆ. ಅದೇ ಥರ ಒಂದು ಡ್ರಾಪ್ಲೆಟ್ ಇನ್ನೊಂದು ಡ್ರಾಪ್ಲೆಟ್ ಹತ್ತಿರ ಬಂದ ತಕ್ಷಣ 2 ಸ್ಮಾಲರ್ ಡ್ರಾಪ್ಲೆಟ್ಸ್ ದೇ ಫ್ಯೂಸ್ಡ್ ಆ್ಯಂಡ್ ಫಾರ್ಮ್ಡ್ ಎ ಬಿಗ್ ಡ್ರಾಪ್ಲೆಟ್ ಅಲ್ವಾ. ಸೊ ದೀಸ್ ಆರ್ ದ 3 ಅಬ್ಸರ್ವೇಷನ್ಸ್ ಮಕ್ಕಳ, ಕರೆಕ್ಟ್. ನೌ ವಾಟ್ ಕ್ಯಾನ್ ವಿ ಕನ್ಕ್ಲೂಡ್ ಫ್ರಮ್ ದೀಸ್ ಅಬ್ಸರ್ವೇಷನ್ಸ್? ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸೊ ದೀಸ್ 3 ಅಬ್ಸರ್ವೇಷನ್ಸ್ ಟೆಲ್ ಅಸ್ something about the characteristic of particles of matter. So what are these 3 what are the conclusions we can draw from these 3 observations? ಯೋಚನೆ ಮಾಡಿ ಮಕ್ಕಳ, ವಿಡಿಯೋ ಪಾಸ್ ಮಾಡಿ ಸ್ವಲ್ಪ ಯೋಚನೆ ಮಾಡಿ. ಎಸ್, ಈಗ ವಿ ವಿಲ್ ಡಿಸ್ಕಸ್. ಮಕ್ಕಳ ಯೋಚನೆ ಮಾಡಿ, ಫಸ್ಟ್ ಅಬ್ಸರ್ವೇಷನ್ ಏನು ಹೇಳಿದೆ ನಾನು, ಡ್ರಾಪರಿಂದ ಡ್ರಾಪ್ಲೆಟ್ನ ವ್ಯಾಕ್ಸ್ ಪೇಪರ್ ಮೇಲೆ ಹಾಕಿದ ತಕ್ಷಣ ನೀರು ಸ್ಪ್ರೆಡ್ ಆಗಲಿಲ್ಲ ಅಲ್ವಾ ಮಕ್ಕಳ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಒಂದು ಸಣ್ಣ ವಾಟರ್ ಡ್ರಾಪ್ಲೆಟ್ನಲ್ಲಿ ಹೌ ಮೆನಿ ಪಾರ್ಟಿಕಲ್ಸ್ ಆಫ್ ವಾಟರ್ ಮೈಟ್ ಬಿ ಪ್ರೆಸೆಂಟ್? 1000, 2000? ನೋ. ಲಕ್ಷ? ನೋ. ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಪಾರ್ಟಿಕಲ್ಸ್ ಇರುತ್ತೆ ಅಲ್ವಾ. 10 to the power of ಎಷ್ಟು ಹೇಳಿದೆ ನಾನು? 10 to the power of 18 ವಾಟರ್ ಪಾರ್ಟಿಕಲ್ಸ್ ಒನ್ ಡ್ರಾಪ್ಲೆಟ್ ಆಫ್ ವಾಟರಲ್ಲಿ. ಸೊ ದೆರ್ ಆರ್ ಸೋ ಮೆನಿ ಪಾರ್ಟಿಕಲ್ಸ್, ಹೌದಾ. ಸೊ ಈಗ ವಾಟರ್ ಡ್ರಾಪ್ಲೆಟ್ನ ಹಾಕಿದ ತಕ್ಷಣ ಆಲ್ ದೋಸ್ ಮಿಲಿಯನ್ಸ್ ಆಫ್ ವಾಟರ್ ಪಾರ್ಟಿಕಲ್ಸ್ ದೇ ಸ್ಟೇಡ್ ಟುಗೆದರ್ ಇನ್ ಒನ್ ಸ್ಮಾಲ್ ಡ್ರಾಪ್ಲೆಟ್. ಒಂದು ಸ್ಮಾಲ್ ಡ್ರಾಪ್ಲೆಟಲ್ಲಿ ದೇ ಸ್ಟೇಡ್ ಟುಗೆದರ್. ಯೋಚನೆ ಮಾಡಿ, ಪ್ರತಿಯೊಂದು ಪಾರ್ಟಿಕಲ್ಲು ದೇ ಸ್ಟೇಡ್ ಟುಗೆದರ್. ಪ್ರತಿಯೊಂದು ಪಾರ್ಟಿಕಲ್ ಈ ಥರ ಯೋಚನೆ ಮಾಡ್ಬೋದಾಗಿತ್ತಲ್ಲ, ನಾನು ದೂರ ಹೊರಟೋಗ್ತೀನಿ, ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿನಗೆ, ಸ್ಪ್ರೆಡ್ ಆಗಿಬಿಡ್ಬೋದಾಗಿತ್ತಲ್ವ. ಪ್ರತಿಯೊಂದು ಪಾರ್ಟಿಕಲ್ಸು ಒಂದೊಂದು ಡೈರೆಕ್ಷನಲ್ಲಿ ಸ್ಪ್ರೆಡ್ ಆಗಿಬಿಡ್ಬೋದಾಗಿತ್ತು. ಬಟ್ ಆ ಥರ ಆಗಲಿಲ್ಲ ಮಕ್ಕಳ. ಆಲ್ ದ ಪಾರ್ಟಿಕಲ್ಸ್ ಆಫ್ ವಾಟರ್ ದೇ ಸ್ಟೇಡ್ ಟುಗೆದರ್ ಆ್ಯಸ್ ಎ ಯೂನಿಟ್. ಒಂದು ಯೂನಿಟ್ ಆಗಿ ದೇ ಹೆಲ್ಡ್ ಟುಗೆದರ್, ಸ್ಟೇಡ್ ಟುಗೆದರ್. ಸೊ ವಾಟ್ ಡಸ್ ದಿಸ್ ಸೇ ಅಬೌಟ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್? ಯೋಚನೆ ಮಾಡಿ. ವಿಲ್ ಕಮ್ ಬ್ಯಾಕ್ ಯೋಚನೆ ಮಾಡಿ. ಸೆಕೆಂಡ್ ಅಬ್ಸರ್ವೇಷನ್ ನೋಡಿ, ನೀವು ಡ್ರಾಪ್ಲೆಟ್ನ ಡ್ರ್ಯಾಗ್ ಮಾಡ್ತಾಯಿದ್ರಿ ಅಲ್ವಾ. ಡ್ರ್ಯಾಗ್ ಮಾಡ್ತಿದ್ದಾಗ ನೋಡಿ, ಒನ್ ವಾಟರ್ ಡ್ರಾಪ್ಲೆಟ್ ಕಂಟೈನ್ಸ್ ಮಿಲಿಯನ್ಸ್ ಆಫ್ ಪಾರ್ಟಿಕಲ್ಸ್ ಅಲ್ವಾ. ಇಡೀ ವಾಟರ್ ಡ್ರಾಪ್ಲೆಟ್ಟೇ ಜೊತೆಗೆ ಬಂತೆ ಹೊರತು, ಇಡೀ ವಾಟರ್ ಡ್ರಾಪ್ಲೆಟ್ ಜೊತೆಗೆ ಬಂತು ಅಲ್ವಾ. ಸೊ ಎಲ್ಲರೂ, ದೆರ್ ಆರ್ ಮಿಲಿಯನ್ಸ್ ಆಫ್ ವಾಟರ್ ಪಾರ್ಟಿಕಲ್ಸ್, ಆಲ್ ಆಫ್ ದೆಮ್ ಕೇಮ್ ಟುಗೆದರ್. ನಾನು ಬರಲ್ಲಪ್ಪ ನೀನು ಹೋಗು ಅಂತ ವಾಟರ್ ಡ್ರಾಪ್ಲೆಟ್ಸ್ ವಾಟರ್ ಪಾರ್ಟಿಕಲ್ಸ್ ನಡುವೆ ಜಗಳ ಏನಾಗಲಿಲ್ಲ ಮಕ್ಕಳ. ನೀನು ಹೋಗಪ್ಪ, ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಏನು. ಆ ವಾಟರ್ ಡ್ರಾಪ್ಲೆಟ್ನಲ್ಲಿ ಎಷ್ಟು ಮಿಲಿಯನ್ಸ್ ಆಫ್ ವಾಟರ್ ಪಾರ್ಟಿಕಲ್ಸ್ ಇತ್ತೋ, ಆಲ್ ಆಫ್ ದೆಮ್ ದೇ ಸ್ಟೇಡ್ ಟುಗೆದರ್ ಆ್ಯಂಡ್ ದೇ ಕೇಮ್ ಟುಗೆದರ್ ಅಲ್ವಾ. ಸೊ ಇಡೀ ವಾಟರ್ ಡ್ರಾಪ್ಲೆಟೇ ಡ್ರ್ಯಾಗ್ ಆಯಿತು. ಆಮೇಲೆ ಥರ್ಡ್ ಅಬ್ಸರ್ವೇಷನ್ ನೋಡಿ, ಆ್ಯಸ್ ಸೂನ್ ಆ್ಯಸ್ ದೇ ಕೇಮ್ ಕ್ಲೋಸರ್, 2 ವಾಟರ್ ಡ್ರಾಪ್ಲೆಟ್ಸ್ ಕೇಮ್ ಕ್ಲೋಸರ್, ಏನಾಯಿತು, ಅವೆರಡು ಫ್ಯೂಸ್ ಆಯಿತು ಆ್ಯಂಡ್ ಬಿಕೇಮ್ ಎ ಬಿಗ್ ವಾಟರ್ ಡ್ರಾಪ್ಲೆಟ್. ಒಳ್ಳೆ ಮ್ಯಾಗ್ನೆಟ್ ಹೇಗೆ ಅಟ್ರ್ಯಾಕ್ಟ್ ಆಗುತ್ತೋ ಆ ರೀತಿ ಅಟ್ರ್ಯಾಕ್ಟ್ ಆಯಿತು, ಫ್ಯೂಸ್ ಆಯಿತು, ಇಟ್ ಬಿಕೇಮ್ ಎ ಬಿಗ್ ವಾಟರ್ ಡ್ರಾಪ್ಲೆಟ್. ಸೊ ಈ 3 ಅಬ್ಸರ್ವೇಷನ್ಸು ಮತ್ತು ನಾವು ಅನಲೈಸ್ ಮಾಡಿ ನಾವು ಯಾವ ಕನ್ಕ್ಲೂಷನ್ಗೆ ಬರ್ಬೋದು ಮಕ್ಕಳ, ಯೋಚನೆ ಮಾಡಿ. ಸೊ ವಿ ಕ್ಯಾನ್ ಕಮ್ ಟು ದ ಕನ್ಕ್ಲೂಷನ್ ದ್ಯಾಟ್ ದೇರ್ ಮಸ್ಟ್ ಬಿ ಸಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ವಾಟರ್ ಪಾರ್ಟಿಕಲ್ಸ್ ಅಲ್ವಾ. ಯೋಚನೆ ಮಾಡಿ, ದೇರ್ ಮಸ್ಟ್ ಬಿ ಸಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ವಾಟರ್ ಪಾರ್ಟಿಕಲ್ಸ್. ಅದರ್ವೈಸ್ ಫಸ್ಟ್ ಅಬ್ಸರ್ವೇಷನ್, ಡ್ರಾಪರಿಂದ ನೀರು ಬಿದ್ದ ತಕ್ಷಣ ಎಲ್ಲರೂ ಛಿದ್ರ ಆಗಿ ಸ್ಪ್ರೆಡ್ ಆಗಬೇಕಾಗಿತ್ತು ಮಕ್ಕಳು, ಎಲ್ಲ ವಾಟರ್ ಪಾರ್ಟಿಕಲ್ಸು ಸ್ಪ್ರೆಡ್ ಆಗಬೇಕಾಗಿತ್ತು. ಆ ಥರ ಆಗಲಿಲ್ಲ. ದೇ ಸ್ಟೇ ಟುಗೆದರ್ ಇನ್ ಎ ಸಿಂಗಲ್ ಡ್ರಾಪ್ಲೆಟ್. ಒಂದು ಡ್ರಾಪ್ಲೆಟ್ನಲ್ಲಿ ಮಿಲಿಯನ್ಸ್ ಆಫ್ ಪಾರ್ಟಿಕಲ್ಸು ದೇ ಸ್ಟೇ ಟುಗೆದರ್,
This shows that there must be some force of attraction between the ವಾಟರ್ ಪಾರ್ಟಿಕಲ್ಸ್ ಅಲ್ವಾ. ಅದೇ ಥರ ಇಡೀ ವಾಟರ್ ಪಾರ್ಟಿಕಲ್ ಡ್ರ್ಯಾಗ್ ಮಾಡಿದ್ವಿ, ಆಮೇಲೆ ಹತ್ತಿರ ಬಂದ ತಕ್ಷಣ ಫ್ಯೂಸ್ ಆಗೋಯ್ತು. ದಿಸ್ ಆಲ್ಸೋ ಶೋಸ್ that there must be force of attraction between one particle, water particle, and another water particle. So this is the third characteristic of particles of matter, which is particles of matter attract each other. ಈ ಅಟ್ರಾಕ್ಷನ್ ಇದೆಯಲ್ಲ ಮಕ್ಕಳ, ಆ ಫೋರ್ಸ್ನ ನಾವು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಅಂತ ಕರಿತೀವಿ. ಸೊ ದೇರ್ ಮಸ್ಟ್ ಬಿ ಸಮ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಆ್ಯಂಡ್ ವಿ ವಿಲ್ ಸ್ಟಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟರ್ ವಿಲ್ ಹ್ಯಾವ್ ಡಿಫ್ರೆಂಟ್ ಫೋರ್ಸ್ ಆಫ್ ಅಟ್ರಾಕ್ಷನ್. ನೀರಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ಸ್ವಲ್ಪ ಕಡಿಮೆ ಇದೆ. ಆದರೆ ಸಾಲಿಡ್ಸಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೇಗಿರುತ್ತೆ, ಮತ್ತು ಸಾಲಿಡ್ಸಲ್ಲೇ ಬೇರೆ ಬೇರೆ ಸಾಲಿಡ್ಸಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಬೇರೆ ಬೇರೆ ಇರುತ್ತೆ ಅಲ್ವಾ. ಗ್ಯಾಸಸಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೇಗಿರುತ್ತೆ ಅದನ್ನು ಮುಂದೆ ಸ್ಟಡಿ ಮಾಡೋಣ. ಇನ್ನೊಂದು ಆ್ಯಕ್ಟಿವಿಟಿ ಮಕ್ಕಳ, ನೀವು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇನ್ನೊಂದು ಆ್ಯಕ್ಟಿವಿಟಿ, ಇದು ತುಂಬ ಚೆನ್ನಾಗಿದೆ. ದಿಸ್ ಆಲ್ಸೋ ಡೆಮಾನ್ಸ್ಟ್ರೇಟ್ಸ್ ದಟ್ ಫ್ಯಾಕ್ಟ್ ದಟ್ ವಾಟರ್ ಪಾರ್ಟಿಕಲ್ಸ್ ಹ್ಯಾವ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೆಮ್. ಈಗ ಏನು ಮಾಡ್ತಿದ್ದಾರೆ ಗೊತ್ತಾ, ಜಸ್ಟ್ ಅಬ್ಸರ್ವ್ ಮಾಡಿ. ಇದು ವಾಟರ್ ಬೆಲೂನ್ ಮಕ್ಕಳ, ವಾಟರ್ ಬೆಲೂನ್ನ ಪಾಪ್ ಮಾಡಿದ್ರು, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ರು, ಆಮೇಲೆ ಸ್ಲೋ ಮೋಷನಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ನೋಡಿ, ಆ ವಾಟರ್ ಬೆಲೂನ್ನ ಪಾಪ್ ಮಾಡಿದ ತಕ್ಷಣ ನೋಡಿ ಇಡೀ ಲೈಕ್ ವಾಟರು ಕೆಳಗಡೆ ಬೀಳ್ತಾ ಇದೆ ಅಲ್ವಾ, ಕೆಳಗಡೆ ಬೀಳ್ತಾ ಇದೆ. ಬಟ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದರೆ, ಫಾರ್ ಎ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ನೋಡಿ ಆ ವಾಟರ್, ಈಗ ಈ ವಾಟರ್ ಬೆಲೂನೇ ಇಲ್ಲ, ಈಗ ಬೆಲೂನ್ ಎಲ್ಲ ಮಾಯ ಆಗಿಬಿಟ್ಟಿದೆ, ಬಟ್ ವಾಟರ್ ಮಾತ್ರ ಇದೆ. ವಾಟರು ಇಟ್ ಹ್ಯಾಸ್ ರಿಟೈನ್ ದ ಶೇಪ್ ಆಫ್ ದಿ ಬೆಲೂನ್. ಬೆಲೂನ್ ಯಾವ ಶೇಪ್ದಲ್ಲಿತ್ತೋ ವಾಟರ್ ಕೂಡ ಅದೇ ಶೇಪಲ್ಲಿದೆ ಅಲ್ವಾ. ಇನ್ನೂ ಕ್ಲೋಸಪ್ ಆಗಿ ನೋಡೋಣ ಮಕ್ಕಳ, ಇನ್ನೂ ಕ್ಲೋಸಪ್. ಇದು ನೋಡಿ, ಇದು ಚೆನ್ನಾಗಿದೆ. ಸೊ ವಾಟರ್ ಬೆಲೂನು ಅದನ್ನು ಪಾಪ್ ಮಾಡ್ತಾರೆ. ಹಾಂ ನೋಡಿ, ಈಗ ಅಟ್ ದಿಸ್ ಪಾಯಿಂಟ್ ದೇರ್ ಈಸ್ ನೋ ಬೆಲೂನ್ ಅಟ್ ಆಲ್, ಬೆಲೂನೇ ಇಲ್ಲ. ಆದರೂ ಕೂಡ ಫಾರ್ ಎ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ದ ವಾಟರ್ ರಿಟೈನ್ಸ್ ದ ಶೇಪ್ ಆಫ್ ದಿ ಬೆಲೂನ್. ಬೆಲೂನ್ ಶೇಪಲ್ಲ ಇದೆ ನೋಡಿ. ನೋಡಿ ಈ ಪಾಯಿಂಟಲ್ಲಿ ದೇರ್ ಈಸ್ ನೋ ಬೆಲೂನ್ ಅರೌಂಡ್, ಬಟ್ ದ ವಾಟರ್ ಕೀಪ್ಸ್ ದ ಶೇಪ್ ಆಫ್ ದಿ ಬೆಲೂನ್. Okay, so this also shows makala that there must be some force of attraction. Why is that the water is keeping the shape of the balloon? This means that there must be force of attraction between the water particles. Okay, this is also a very good observation, demonstration. makala idunna ನೀವು ಡೈಲಿ ಲೈಫಲ್ಲಿ ನೋಡಿದ್ದೀರಾ, ವಾಟರ್ ಡ್ರಾಪ್ಲೆಟ್ ಅಲ್ವಾ. ನೋಡಿ ವಾಟರ್ ಡ್ರಾಪ್ಲೆಟ್ ಎಷ್ಟು ಚೆನ್ನಾಗಿದೆ. ದಿಸ್ ಸಿಂಗಲ್ ವಾಟರ್ ಡ್ರಾಪ್ಲೆಟ್ ಯಾವ ಶೇಪಲ್ಲಿದೆ ನೋಡಿ, ಒಳ್ಳೆ ಬಿ ಹೈವ್, ಜೇನ್ ಗೂಡು, ಬಿ ಹೈವ್ ಶೇಪಲ್ಲಿದೆ. ದಿಸ್ ಸಿಂಗಲ್ ಯು ನೋ ದಟ್ ದಿಸ್ ಸಿಂಗಲ್ ಡ್ರಾಪ್ಲೆಟ್ ಕಂಟೈನ್ಸ್ 10 to the power of 21 ವಾಟರ್ ಪಾರ್ಟಿಕಲ್ಸ್. ಅಷ್ಟೊಂದು ಪಾರ್ಟಿಕಲ್ಸು ದೇ ಆರ್ ಹೆಲ್ಡ್ ಟುಗೆದರ್ ಇನ್ ದಿಸ್ ಶೇಪ್ ಬಿಕಾಸ್ the water particles must have a force of attraction. Force of attraction ಇರೋದ್ರಿಂದನೇ ಇಟ್ ಈಸ್ ಕೀಪಿಂಗ್ ದಿಸ್ ಶೇಪ್ ಅಲ್ವಾ ಮಕ್ಕಳ. ಯೋಚನೆ ಮಾಡಿ. ಆಮೇಲೆ ಇನ್ನೊಂದು ಮಕ್ಕಳ, ದೇರ್ ಆರ್ 2 types ಆಫ್ ಫೋರ್ಸಸ್, ಕೊಹೆಸಿವ್ ಫೋರ್ಸ್ ಮತ್ತು ಅಡ್ಹೆಸಿವ್ ಫೋರ್ಸ್ ಅಂತ. ಆಯಿತಾ. ಕೊಹೆಸಿವ್ ಫೋರ್ಸ್ ಅಂದರೆ ಏನು? ಕೊಹೆಸಿವ್ ಫೋರ್ಸ್ ಈಸ್ ದ ಫೋರ್ಸ್ ಬಿಟ್ವೀನ್ ಪಾರ್ಟಿಕಲ್ಸ್ ಆಫ್ ದ ಸೇಮ್ ಮ್ಯಾಟರ್. ಫಾರ್ ಎಕ್ಸಾಂಪಲ್, ಇಲ್ಲಿ ಬರೀ ವಾಟರ್ ಡ್ರಾಪ್ಲೆಟ್ ಕಾಣಿಸ್ತಿದೆ ನಿಮಗೆ. ಬರೀ ವಾಟರ್ ಡ್ರಾಪ್ಲೆಟಲ್ಲಿ ಒಂದು ವಾಟರ್ ಪಾರ್ಟಿಕಲ್ ಮತ್ತು ಇನ್ನೊಂದು ವಾಟರ್ ಪಾರ್ಟಿಕಲ್ ನಡುವೆ ದೇರ್ ಈಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್. ಇದನ್ನು ನಾವು ಕೊಹೆಷನ್ ಅಂತ ಕರಿತೀವಿ ಅಥವಾ ಕೊಹೆಸಿವ್ ಫೋರ್ಸ್ ಅಂತ ಕರಿತೀವಿ. ಆ್ಯಂಡ್ ದೇರ್ ಈಸ್ ಒನ್ ಮೋರ್ ಕಾಲ್ಡ್ ಅಡ್ಹೆಷನ್ ಅಥವಾ ಅಡ್ಹೆಸಿವ್ ಫೋರ್ಸ್ ಅಂತ. ಅಡ್ಹೆಸಿವ್ ಫೋರ್ಸ್ ಏನು ಸರ್ ಅಡ್ಹೆಸಿವ್ ಫೋರ್ಸ್ ಅಂದರೆ? ಅಡ್ಹೆಸಿವ್ ಫೋರ್ಸ್ ಅಂದರೆ ಮಕ್ಕಳ, ಇಲ್ಲಿ ನೋಡಿ, ಈ ವಾಟರು ಯಾವುದಕ್ಕೆ ಅಟ್ಯಾಚ್ ಆಗಿದೆ, ಯಾವುದಕ್ಕೆ ಅಂಟ್ಕೊಂಡಿದೆ ವಾಟರು? ಎಸ್, ನಿಮ್ಮ ಫಿಂಗರ್ಗೆ ಅಂಟ್ಕೊಂಡಿರೋದು. ವಾಟರು ನಿಮಗೆ ಫಿಂಗರ್ಗೆ ಅಂಟ್ಕೊಂಡಿರೋದು. ಅಂದರೆ ದೆರ್ ಈಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಅವರ್ ಫಿಂಗರ್ ಆ್ಯಂಡ್ ವಾಟರ್ ಅಲ್ವಾ. ಫಿಂಗರ್ ಪಾರ್ಟಿಕಲ್ಸ್ ಮತ್ತು ವಾಟರ್ ಪಾರ್ಟಿಕಲ್ಸ್ ಅವೆರಡರ ನಡುವೆ ದೆರ್ ಈಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್. ಇದನ್ನು ನಾವು ಅಡ್ಹೆಸಿವ್ ಫೋರ್ಸ್ ಅಂತ ಕರಿತೀವಿ ಮಕ್ಕಳ. ಫಿಂಗರ್ ಈಸ್ ಎ ಡಿಫ್ರೆಂಟ್ ಟೈಪ್ ಆಫ್ ಮ್ಯಾಟರ್, ವಾಟರ್ ಈಸ್ ಎ ಅನದರ್ ಟೈಪ್ ಆಫ್ ಮ್ಯಾಟರ್. ದೇರ್ ಆರ್ 2 different types of matter and there is a force of attraction between particles of 2 different types of matter ಅಲ್ವಾ. ಅದನ್ನು ನಾವು
ಅಡ್ಹೆಸಿವ್ ಫೋರ್ಸ್ ಅಂತ ಕರಿತೀವಿ. ಓಕೆ, ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ ಮಕ್ಕಳ, ಆಮೇಲೆ ನಾನು ಹೇಳಿದೆ ನಿಮಗೆ ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತಲ್ಲ ಮಕ್ಕಳ, ಒಂದೊಂದು ಮ್ಯಾಟರಲ್ಲಿ ಒಂದೊಂದು ಥರ ಇರುತ್ತೆ. ಸ್ಟ್ರೆಂತ್ ಅಂತ ಕರೀತೀವಿ ನಾವು. ಸ್ಟ್ರೆಂತ್ ಆಫ್ ದಿಸ್ ಫೋರ್ಸ್ ವೇರೀಸ್ ಫ್ರಮ್ ಒನ್ ಮ್ಯಾಟರ್ ಟು ಅನದರ್ ಮ್ಯಾಟರ್. ನಿಮ್ಗೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನೀವು ಚಾಕ್ ಪೀಸ್ ತೊಗೊಳ್ತೀರಾ, ಐಸ್ ಕ್ಯೂಬ್ ತೊಗೊಳ್ತೀರಾ, ಮತ್ತು ಒಂದು ಬ್ಲಾಕ್ ಆಫ್ ಐರನ್ನ ತೊಗೊಳ್ತೀರಾ, ಆಯಿತಾ, ಮತ್ತು ಒಂದು ಹ್ಯಾಮರ್ ತೊಗೊಳ್ತೀರಾ. ಸೊ ನೀವು ಮೂರಕ್ಕೂ ಹ್ಯಾಮರಲ್ಲಿ ಸುತ್ತಿಗೆಯಲ್ಲಿ ಜೋರಾಗಿ ಹೊಡಿತೀರಾ. ಯು ಅಪ್ಲೈ ದ ಸೇಮ್ ಫೋರ್ಸ್ ಆ್ಯಂಡ್ ಯಾವುದು ಮೂರಕ್ಕೂ. ಚಾಕ್ ಪೀಸ್ಗೆ ನೀವು ಫೋರ್ಸ್ ಹಾಕಿ ಹೊಡೆದ್ರೆ ಇಲ್ಲಿ ನೋಡಿ ಫುಲ್ಲು ಚೂರಾಗಿ ಬಿದ್ದುಬಿಟ್ಟಿದೆ. ಇಲ್ಲಿ ಚಾಕ್ ಪೀಸ್ ಪುಡಿ ಆಗಿಬಿಡುತ್ತೆ. ಅಷ್ಟೇ ಫೋರ್ಸ್ನ ನೀವೇನಾದರೂ ಐಸ್ ಕ್ಯೂಬ್ ಮೇಲೆ ಹಾಕಿದರೆ ಐಸ್ ಕ್ಯೂಬು ಪುಡಿ ಆಗುತ್ತೆ ಮಕ್ಕಳ. ಅಂದರೆ ದೇ ಬ್ರೇಕ್ ಇಂಟು ಸಮ್ ಪೀಸಸ್, ಸಮ್ ಲಾರ್ಜರ್ ಪೀಸಸ್. ಈ ಚಾಕ್ ಪೀಸ್ ಅಷ್ಟು ಪುಡಿ ಪೌಡ್ರ್ ಥರ ಆಗ್ಬಿಡಲ್ಲ, ಸ್ವಲ್ಪ ಇಟ್ ವಿಲ್ ಬಿ ಬ್ರೋಕನ್ ಇಂಟು ಸಮ್ ಪೀಸಸ್, ಲಾರ್ಜರ್ ಪೀಸಸ್, ಹೌದಾ. ಬಟ್ ಅದೇ ನೀವು ಅಷ್ಟೇ ಫೋರ್ಸ್ನ ನೀವು ಈ ಐರನ್ ಬ್ಲಾಕ್ ಇದೆಯಲ್ಲ, ಐರನ್ ಬ್ಲಾಕ್ ಮೇಲೆ ಅಷ್ಟೇ ಫೋರ್ಸಲ್ಲಿ ಹಾಕಿ ಏನಾಗುತ್ತೆ ಸರ್? ಏನಾಗುತ್ತೆ ಸರ್? ಏನೂ ಆಗಲ್ಲ ಸರ್. ಇಟ್ ಈಸ್ ನಾಟ್ ಬ್ರೋಕನ್ ಔಟ್ ಆಫ್. ಮಕ್ಕಳು ಇದು ಯಾಕೆ ಅಂತಂದರೆ ನೋಡಿ, ಚಾಕ್ ಪೀಸ್ನಲ್ಲಿ ಪಾರ್ಟಿಕಲ್ಸ್ ಇದೆಯಲ್ಲ ಮಕ್ಕಳ, ಅದರದ್ದು ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ವೆರಿ ಲೆಸ್. ಅದೇ ಐಸ್ ಕ್ಯೂಬ್ನಲ್ಲಿರೋ ಪಾರ್ಟಿಕಲ್ಸ್ ಆಫ್ ವಾಟರಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದಕ್ಕಿಂತ ಜಾಸ್ತಿ ಇದೆ, ರೈಟ್. ವೆರಾಸ್ ದಿಸ್ ಐರನ್ ಬ್ಲಾಕಿಗೆ ಬಂದರೆ ನೋಡಿ, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಆಫ್ ದಿಸ್ ಐರನ್ ಈಸ್ ವೆರಿ 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 ಸ್ಟ್ರಾಂಗ್. ಓಕೆ, ಈ ಐಸ್ ಕ್ಯೂಬ್ಗಿಂತ ಸಿಕ್ಕಾಬಟ್ಟೆ ಜಾಸ್ತಿ ಇದೆ. ಸೊ ಯು ಕೆನಾಟ್ ಬ್ರೇಕ್ ಇಟ್ ಇಂಟು ಪೀಸಸ್. ತುಂಬ ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಯು ಕೆನಾಟ್ ಬ್ರೇಕ್ ಇಟ್ ಇಂಟು ಪೀಸಸ್. ಓಕೆ ಮಕ್ಕಳ, ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಸೊ ದಿಸ್ ಈಸ್ ದ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್. ವಾಟ್ ಈಸ್ ದ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್? ಪಾರ್ಟಿಕಲ್ಸ್ ಆಫ್ ಮ್ಯಾಟರ್, ದೇ ಅಟ್ರಾಕ್ಟ್ ಈಚ್ ಅದರ್. ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಟ್ರಾಕ್ಟ್ ಈಚ್ ಅದರ್. ಆಮೇಲೆ ದಿ ಅಟ್ರಾಕ್ಷನ್ ಈಸ್ ಡ್ಯೂ ಟು ದ ಫೋರ್ಸ್ ಆ್ಯಕ್ಟಿಂಗ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಸೊ ಅದನ್ನು ನಾವು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಅಂತ ಕರಿತೀವಿ. ಆಮೇಲೆ ದ ಸ್ಟ್ರೆಂತ್ ಆಫ್ ದಿಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವೇರೀಸ್ ಫ್ರಮ್ ಒನ್ ಕೈಂಡ್ ಆಫ್ ಮ್ಯಾಟರ್ ಟು ಅನದರ್. ಜಸ್ಟ್ ನಾವು ಚಾಕ್ ಪೀಸು ಮತ್ತು ಐಸ್ ಕ್ಯೂಬ್ದು ಎಕ್ಸಾಂಪಲ್ ತೊಗೊಂಡ್ವಲ್ಲ ಮಕ್ಕಳ, ದ ಸ್ಟ್ರೆಂತ್ ಆಫ್ ದಿ ಫೋರ್ಸ್ ಇಟ್ ವೇರೀಸ್ ಫ್ರಮ್ ಒನ್ ಟೈಪ್ ಆಫ್ ಮ್ಯಾಟರ್ ಟು ಅನದರ್. ಓಕೆ, ಸೊ ಹೋಪ್ ನಿಮಗೆ ಈ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವು ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಟಿವಿಟಿನೂ ತುಂಬ ಚೆನ್ನಾಗಿತ್ತಲ್ವಾ? ಎಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಸ್ಟಡಿ ಅಬೌಟ್ ದ ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಕ್ಕಳ. ಸೊ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.